ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ಹಿಂಪಡೆದಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕಲಬುರಗಿನಲ್ಲಿ ಇದಕ್ಕೆ ದನಿ ಎತ್ತಿದ್ರೆ ಅವರ ವಿರುದ್ಧ ಕೇಸ್ಗಳು ಹಾಕ್ತಾರೆ. ಅವ್ಯಾಹತವಾಗಿ ಅಕ್ಕಿ ಕಾಳ ದಂಧೆ ಯಾರು ಮಾಡ್ತಾ ಇದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರು. ಏನು ಪೊಲೀಸರು ಕಣ್ಮುಚ್ಕೊಂಡು ಕೂತಿದ. ನಾವು ಕೇಳಿದ್ರೆ ನಮ್ಮೇಲೂ ಕೇಸ್ ಹಾಕ್ತೀರಿ, ಹಾಕ್ರಣ. ಎಷ್ಟು ಕೇಸ್ ಹಾಕ್ತೀರಿ ನೀವು ಹಾಕ್ರಿ, ನಾವು ತಯಾರಿದ್ದೀವಿ ಕೇಸ್ ಹಾಕೊಳ್ಳಕ್ಕೆ. ಮುಂದಿನ 2 ವರ್ಷ ಮತ್ತೆ ಬರ್ತೇವೆ, ನಿಮ್ಮೆಲ್ಲರನ್ನ ನೋಡ್ಕೊಳ್ತೇವೆ, ಬಿಡೋದಿಲ್ಲ. ಅಂದ್ರೆ ದಯಮಾಡಿ ವೇದಿಕೆ ಎಡ ಮತ್ತು ಬಲಭಾಗದಲ್ಲಿ ನಿಂತುಕೊಳ್ಳಬೇಕಾಗಿ ವಿನಂತಿ. ಆಳನ ರಾಘವ ಚೈತನ್ಯದ ಒಂದು ಹೋರಾಟಕ್ಕೆ ಆಗಮಿಸಿದಂತ ಈ ರಾಜ್ಯದ ಅಧ್ಯಕ್ಷರು, ಶಿಕಾರಿಪುರದ ಜನಪ್ರಿಯ ಶಾಸಕರು ಮತ್ತು ನನ್ನ ಸೋದರರು, ನನ್ನ ಮಾರ್ಗದರ್ಶಕರಾದಂತಹ ವಿಜೇಂದ್ರಣ್ಣ ಅವರೇ ಮತ್ತು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಸೋದರಂತ ಅಶೋಕ್ ಬಗ್ಲೇಗಣ್ಣವರೇ ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ನನ್ನ ಪಕ್ಷದ ಹಿರಿಯರೇ, ಮಾಜಿ ಶಾಸಕರೇ, ಮಾಜಿ ಲೋಕಸಭಾ ಸದಸ್ಯರೇ, ಮಾಜಿ ಸಚಿವರೇ, ಎಲ್ಲರೂ ಕೂಡ ನನ್ನ ನಮಸ್ಕಾರ ಹೇಳಿ, ಇವತ್ತು ಇದೊಂದು ಹೋರಾಟಕ್ಕೆ ಇವತ್ತು ವಿಜೇಂದ್ರ ಅಣ್ಣನವರು ಬೇರೆ ಬೇರೆ ಕಾರ್ಯಕ್ರಮಗಳು ಬೀಜ ಇದ್ದರೂ ಕೂಡ ಇವತ್ತಿನ ದಿವಸ ನಾವು ಬರ್ತೀವಿ, ಇದೊಂದು ಹೋರಾಟ ಆಗಲೇಬೇಕಂತಕ್ಕಂಥದ್ದು ಇವತ್ತು ಇಟ್ಕೊಂಡು ಇವತ್ತು 16,000ಕ್ಕಿಂತ ಹೆಚ್ಚಿನ ಜನಗಳಲ್ಲಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಭಾಗವಹಿಸಿರಿ. ಇಡೀ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋಕ್ಕೋಸ್ಕರ ಇವತ್ತು ಕಲಬುರಗಿಗೆ ಆಗಮಿಸಿದರು. 2022ರಲ್ಲಿ ನಾನು ಕೂಡ ಆ ರಾಘವ ಚೈತನ್ಯದಲ್ಲಿ ಲಿಂಗ ಪೂಜೆಗೋಸ್ಕರ ನಮ್ಮ ಪಕ್ಷದ ಎಲ್ಲ ಶಾಸಕರು, ಸಚಿವರು ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಿದೆವು. ಆದರೆ ಅವತ್ತಿನ ಘಟನೆ ಬಹಳ ಜನಗಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದರೆ ಎಲ್ಲ ಮ್ಯಾಳಿ ಮೇಲೆಲ್ಲ ಖಾರದ ಪುಡಿ, ಕಟ್ಟಿಗೆಗಳು, ಲಾಂಗ್ಗಳು, ಇನ್ನಿತರ ವಸ್ತುಗಳನ್ನು ಅದಕ್ಕೆ ಅನೇಕ ಹಲ್ಲೆ ಮಾಡಿದಂತ ತಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವತ್ತಿನ ದಿವಸ ನಾ ಹೇಳೋದಷ್ಟೇ ಬಯಸ್ತಾ ಇದ್ದೀನಿ. ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ, ಸರ್ಕಾರಿ ಗಾಡಿಗಳ ಮೇಲೆ ಕೂಡ ಇವತ್ತೆಲ್ಲ ಜಖಮಾದ ಕೂಡ ಅಂತ ಕೇಸಲ್ಲಿ ಸರ್ಕಾರ ವಾಪಸ್ ತಗೋತಿದೆ ಅಂತಂದ್ರೆ ಈ ಸರ್ಕಾರ ನಡೆಸ್ತಕ್ಕಂಥ ಸಿದ್ದರಾಮಯ್ಯ 3 ವರ್ಷ ಸರ್ಕಾರ, ಈಗ ಮುಂದಿನ ಸರ್ಕಾರ ಕೂಡ ಯಾವ ರೀತಿ ನಡೀತದೆ ಅಂತಕ್ಕಂಥ ಕೂಡ ನಾವೆಲ್ಲರೂ ಕೂಡ ವಿಚಾರ ಮಾಡ್ತಕ್ಕಂಥ ವಿಷಯ. ಆದರೆ ಇವತ್ತಿನ ದಿನ ಅನೇಕ ಅಧಿಕಾರಿಗಳ ಮೇಲೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಗಿದ ಮೇಲೆ ನೂರಾರು ಮಾಡುಗಳು, ನೂರಾರು ರೈತರ ಆತ್ಮಹತ್ಯೆಗಳು ಮಾಡಿದ್ರು. ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತು ಆಗಮಿಸಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೂಡ ಅವರಿಗೆ ಸಮಯ ಇಲ್ಲ. ಆದ್ರೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥದ್ದು ಕೂಡ ಇವತ್ತು ನಡೀತಾ ಇರೋದು. ಈ ರಾಜ್ಯದ ಜನರ ಓಟ್ ಅನ್ನು ತಗೊಂಡು, ಜಿಲ್ಲಾ ಜನರ ಓಟ್ ಅನ್ನು ಸಚಿವರಾಗಿ, ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಜಿಲ್ಲಾ ಕಡೆ ಒಂದು ಕೂಡ ಯಾವುದೇ ಕಾರ್ಯಕ್ರಮಗಳಾಗ್ಲಿ, ರೈತರ ಆತ್ಮಹತ್ಯೆಗಳಾಗ್ಲಿ ಅನೇಕ ಕೂಡ ಇವತ್ತು ಅನೇಕ ನೂರಾರು ಮಾಡುಗಳ ಕಲಬುರಗಿ ಜಿಲ್ಲೆಯಲ್ಲಿ ತಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಯಾವುದು ಕೂಡ ಸಮಯ ಇರ್ಲಾರ್ದೆ ಇವತ್ತಿನ ದಿನ ಇವತ್ತು ನಾವು ಇಲ್ಲೇ ಹೇಳಕ್ ಬಯಸ್ತಾ ಇರ್ತಕ್ಕಂಥದ್ದು, ಮುಂದಿನ ದಿನ ಇದೇ ರಾತ್ರಿ ಆದ್ರೆ ಬರ್ತಕ್ಕಂಥ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ಮತ್ತೆ ಎಲ್ಲರೂ ಕೂಡ ಮನಿ ಕಳಿಸ್ತಕ್ಕಂಥ ಕಟ್ಟಿಡ ಬುದ್ಧಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಯಾವತ್ತೂ ಕೂಡ ಹಿಂದೂ ಪರ ಹೋರಾಟಗಳಲ್ಲಿ ಏನೇ ಆದ್ರೂ ಕೂಡ ಒಂದು ಎಫರ್ ಕೂಡ ಮಾಡೋಗಿಲ್ಲ. ಆದರೆ ಯಾವುದೇ ಕೂಡ ಒಂದು ಮುಸ್ಲಿಂ ಜನಸಂಖ್ಯೆ ಏನೇ ಆದ್ರೂ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಿ, ಈ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಇನ್ನೂ ಕೂಡ ಹಿರಿಯರು ಮಾತಾಡೋದು ಜಾಸ್ತಿ ಸಮಯ ತಗೊಳ್ಳಾರದೆ ಇನ್ನೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಯಶಸ್ವಿಯಾಗಿ ಮಾಡಿಕ್ಕೆ ನಮ್ಮೆಲ್ಲರೂ ಕೂಡ ಅಭಿನಂದಿಸ್ತಾ ಮಾತನಾಡಿಸಿ ಎಲ್ಲರೂ ಕೂಡ ನಮಸ್ಕಾರ. ವಂದೇ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಘವ ಚೈತನ್ಯ ಶಿವಲಿಂಗ ಪೂಜೆಯ ವಿರುದ್ಧವಾಗಿ ನಡೆದುಕೊಂಡಿದಂತ ಮುಖಂಡರ ವಿರುದ್ಧವಾಗಿ ಸರ್ಕಾರ ಹೂಡಿದಂತ ಪ್ರಕರಣಗಳನ್ನು ಕಾಂಗ್ರೆಸ್ ತುಗ್ಲಕ್ ಸರ್ಕಾರವನ್ನು ಹಿಂಪಡೆದಂತ ವಿರುದ್ಧವಾಗಿ ಪ್ರತಿಭಟನೆಯನ್ನ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಕ್ರಿಯಾಶೀಲರು, ಆತ್ಮೀಯ ಸೋದರರ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರೇ, ಶಿವರಾತ್ರಿಯ ಪವಿತ್ರ ದಿನದಂದು ಹಿಂದೂಗಳ ಪವಿತ್ರ ಭಾವನೆಗಳೊಂದಿಗೆ ಪವಿತ್ರವಾದಂತಹ ಸ್ಥಳವಾದಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅದು
ಜಿಲ್ಲಾಡಳಿತದ ಪರವಾನಗಿಯನ್ನು ಪಡೆದು ಪೂಜೆಗೆ ಹೋದಾಗ ಭಾರತೀಯ ಜನತಾ ಪಕ್ಷದ ಸಾವಿರಾರು ಕಾರ್ಯಕರ್ತರು ಸಾಕ್ಷಿಯಾಗಿದೆ. ಯಾರು ಸಾಕ್ಷಿ ಆಗಿರಲಿಲ್ಲ ಅವತ್ತ ಅಂದಿನ ಒಂದು ಪರಿಸ್ಥಿತಿ, ಆ ಗಂಭೀರತೆಯನ್ನ ನಾವು ಸ್ವಲ್ಪ ಇತಿಹಾಸದ ಮೆಲುಕನ್ನು ಹಾಕಿದ್ರೆ ಒಳ್ಳೆಯದಾಗಿತ್ತು. ಎಲ್ಲರೂ ಬಂಧಿಸಿದ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀರಿ. ಇದಕ್ಕೆ ನಾನು ಕೂಡ ಇವತ್ತು ತಮಗೆ ವಂದನೆಯನ್ನು ಹೇಳಿ ಇವರು ಕಾರ್ಯಕ್ರಮಕ್ಕೆ ಬಂದಂತ ಕಾರ್ಯಕರ್ತರು ಎಲ್ಲರಿಗೂ ವಂದನೆ ಹೇಳಿ ಮಾತು ಜಯ ಜಯ.